ಮತ್ತಾಯ ಸುವಾರ್ತೆಯಲ್ಲೂ ನಾವು ನೋಡ್ತೀವಿ, ಏನ್ ನೋಡ್ತೇವೆ, ನೀನು ಏನ್ ಮಾಡ್ತಾನೆ, ನಿನ್ನ ತಂದೆಯನ್ನು ನೀನು ದರ್ಶಿಸುವುದಕ್ಕೆ ನೀನು ಗದಿಯೊಳಗೆ ಮನೆಯೊಳಗೆ ಹೋಗಿ ಕದವನ್ನು ಹಾಕಿಕೊಂಡು ನಿನ್ನ ತಂದೆಯ ಬಳಿಯಲ್ಲಿ ಒಂಟಿಯಾಗಿ ಏಕಾಂತವಾಗಿ ನೀನೇನ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಬೈಬಲ್ ಹೇಳುತ್ತೆ. ಅಂದ್ರೆ ಇಲ್ಲಿ ನಾವು ಕಲಿಯುವಂತ ವಿಷಯ, ಇಲ್ಲಿ ಸೇರಿರುವಂತ ಎಲ್ಲಾ ಕ್ರೈಸ್ತ ಮಕ್ಕಳಾದ ನಾವು, ಯೇಸುವಿನ ಮಕ್ಕಳಾದ ನಾವು, ನಮ್ಮೆಲ್ಲರಿಗೂ ನಮ್ಮ ಜೀವನದಲ್ಲಿ ಬರುವಂತ ಸಂಕಷ್ಟಗಳನ್ನು ಎದುರಿಸುವುದಕ್ಕೆ, ನಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಸ್ಥಾನಕ್ಕೆ ಹೋಗ್ಬೇಕಂದ್ರೆ, ನಾವು ನಮ್ಮ ಜೀವನದಲ್ಲಿ ನಾವು ಉತ್ತಮವಾದಂತ ಯೇಸು ಕ್ರಿಸ್ತನಿಗಾಗಿ ಬೆಳೆಯಬೇಕು ಅಂದ್ರೆ, ನಮ್ಮ ಕುಟುಂಬವು ಯೇಸುವಿನಲ್ಲಿ ಇದ್ದು ಹೆಚ್ಚಾಗಿ ಬದುಕಿ ಬಾಳಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆ ಆದರ್ಶವಾದಂತ ನಮ್ಮ ಕುಟುಂಬವಾಗಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ಒಳ್ಳೆ ಸೇವಕರುಗಳ ಕುಟುಂಬ ಆಗಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳು ನಾವು ಅನೇಕವಾದಂತ ದೇವರಿಗೆ ಮಹಿಮೆಪಡಿಸುವಂತಹ ಒಂದು ಕುಟುಂಬವಾಗಬೇಕು ಅಂದ್ರೆ, ನಮಗೆ ಪ್ರತ್ಯೇಕವಾಗಿ ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳೋದ್ರ ಪ್ರಯೋಜನ ಇಲ್ಲ. ನಿನ್ನ ಸ್ವಂತ ಬುದ್ಧಿಯಿಂದ ನೀನು ಎಷ್ಟು ಮೇಲಕ್ಕೆ ಹೋಗಲು ಸಾಧ್ಯ ಆಗೋದಿಲ್ಲ. ನಿನ್ನ ಸ್ವಂತ ಬುದ್ಧಿಯಿಂದ ನೀನು ಎಷ್ಟು ದುಡಿದ್ರು ನಿನ್ನ ಕೈಗೆ ಸೇರೋದಿಲ್ಲ. ಮೊದಲನೇದಾಗಿ ನಿನ್ನ ಜೀವಿತದಲ್ಲಿ ನೀನು ನಂಬಿರುವಂತ, ನಾನು ನಂಬಿರುವಂತ ಯೇಸು ಸ್ವಾಮಿ ಅವರಿಗೆ, ನಿನಗೂ ಯೇಸು ಸ್ವಾಮಿಗೂ ನಮ್ಮೆಲ್ಲರಿಗೂ ಏನ್ಬೇಕು, ಒಂದು ಬಾಂಧವ್ಯ ಇರಬೇಕು, ಒಂದು ಪ್ರೀತಿ ವಿಶ್ವಾಸ ಇರಬೇಕು. ಅಂದ್ರೆ ಆ ದೇವರ ಬಳಿಯಲ್ಲಿ, ಯೇಸು ಕ್ರಿಸ್ತನ ಬಳಿಯಲ್ಲಿ ನೀನು ಒಂದು ಸ್ಥಳವನ್ನು ಏರ್ಪಾಟು ಮಾಡಿಕೊಂಡು, ನಿನ್ನ ಮನೆಯೋ ನೀನು ಪ್ರತ್ಯೇಕವಾಗಿ ನೀವು ಸಹ ಒಂದು ಪ್ರಾರ್ಥನಾ ಜೀವಿತ ಇರುವುದಾದರೆ ಅದು ನಿಮ್ಗೆ ಆಶೀರ್ವಾದ. ಎಷ್ಟೋ ಮನೆಯಲ್ಲಿ ಏನಾದ್ರೆ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇರುತ್ತೆ, ಅದೇ ಪ್ರಾರ್ಥನೆ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ದೇವರ ಹತ್ರ ಮಾತನಾಡೋಕ್ಕೆ ಸಮಯ ಇರುತ್ತೆ, ಅವರು ದೇವರ ಹತ್ರ ಮಾತಾಡೋಕೆ ಆಗ್ತಾ ಇಲ್ಲ. ಬರುವಂತ ಉಗ್ರವಾದ ಕಷ್ಟಗಳು ನಿನ್ನ ಕುಟುಂಬದಲ್ಲಿ ಮುಂದೆ ಏನು ಬರುತ್ತೆ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಮ್ಮ ಕುಟುಂಬದಲ್ಲಿ ಮುಂದಿನ ದಿನಗಳಲ್ಲಿ ನಿನಗೆ ಏನೇನೋ ಒಳ್ಳೆಯದೋ ಕೆಟ್ಟದೋ ಸಮಸ್ಯೆ ಬರ್ತದೋ ನಿನ್ನ ಕುಟುಂಬದಲ್ಲಿ ನಿನಗೆ ಗೊತ್ತಿಲ್ಲ. ಹಾಗಾಗಿ ನೀನು ಪ್ರತಿದಿನ ನೀನು ಏನಿರ್ಬೇಕು ಅಂದ್ರೆ, ದೇವರ ಸನ್ನಿಧಾನದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಪ್ರಾರ್ಥನೆಯ ಜೀವನ ಇರಬೇಕು. ಈಗ ಆ ವಾಕ್ಯಕ್ಕೆ ನಾವು ಹೋಗ್ತೀನಿ ಹಿಂದಕ್ಕೆ. ಈಗ ಏನ್ ಮಾಡಿದ್ರು ಯೇಸು ಸ್ವಾಮಿಯವರು, ಅವ್ರೇನ್ ಮಾಡಿದ್ರು, ಓಲಿವ ಗುಡ್ಡದಲ್ಲಿರುವಂತ ಗೆತ್ಸೇಮನೆ ತೋಟವನ್ನು ತನ್ನ ವೈಯಕ್ತಿಕ ಪ್ರಾರ್ಥನೆಗಾಗಿ ಆ ಸ್ಥಳವನ್ನು ಆರಿಸಿಕೊಂಡ್ರು. ಯಾಕಂದ್ರೆ ಅವರ ಜೀವನದಲ್ಲಿ ಮುಂದೆ ಬರುವಂತ ಭಯಂಕರವಾದಂತ ಶಿಕ್ಷೆ, ಆ ಬಾಧೆ, ಆ ವೇದನೆ ಯಾರು ಅನುಭವಿಸಿಲ್ಲ. ಅಂದು ಪ್ರಪಂಚದಲ್ಲಿ ಯಾರು ಆ ವೇದನೆ ಅನುಭವಿಸಿಲ್ಲ. ಈಗಲೂ ಯಾವ ದೇವರನ್ನವನು, ಯಾವ ದೊಡ್ಡ ದೊಡ್ಡ ಜನಾಂಗದವನು ಯಾರು ಶಾಂತ ಬಾಧೆಗಳನ್ನು ಈಗಲೂ ಆ ಶಿಲ್ವೆಯಲ್ಲಿ ಅನುಭವಿಸಿಲ್ಲ. ಯೇಸು ಕ್ರಿಸ್ತನು ಆ ಪರಲೋಕದಿಂದ ಈ ಲೋಕಕ್ಕೆ ತನ್ನ ಮಗನ ಅವತಾರವನ್ನು ತಾಳಿ ಬಂದಂತ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಒಂದು ವೇದನೆ, ಒಂದು ಬಾಧೆ, ಕಷ್ಟವನ್ನು ಅನುಭವಿಸಬೇಕು. ಅದು ತಟ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಏನ್ ಮಾಡ್ರಿ, ಅವ್ರೇನ್ ಮಾಡ್ರಿ, ಬೆಟ್ಟಕ್ಕೆ ಹೋಗಿ ಅವ್ರೇನು ಪ್ರಾರ್ಥನೆ ಮಾಡ್ತಿದ್ರು. ಯಾರ ಜೊತೆಯಲ್ಲಿ ಹೋದ್ರು? ಯೇಸು ಸ್ವಾಮಿ ಜೊತೆಯಲ್ಲಿ ಯಾರು ಹೋದ್ರು ನಾವು ನೋಡ್ತೇವೆ. ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ತೋಟಕ್ಕೆ ಬಂದು ಅಲ್ಲಿಗೆ ಕೂತುಕೊಂಡು, ನಾನು ಹತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆಂದು ಪೇತ್ರನನ್ನು ಜೆಬೆದೆಯ ಕುಮಾರ್ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲೇನ್ ಮಾಡಿದ್ರೆ ಅಲ್ಲಿ ಇಟ್ಟು ಅವ್ರು ಹೋದ್ರು. ಬರೋದ್ರೊಳಗೆ ಅವ್ರೇನ್ ಮಾಡಿದ್ರೆ ಭಯಂಕರವಾದ ನಿದ್ದೆ ಮಾಡ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿಯವರ 38ನೇ ವಚನ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿ ಇರ್ರಿ ಎಂಬುದಾಗಿ ಹೇಳಿ ಸ್ವಲ್ಪ ಮುಂದೆ ಹೋಗಿ ಯೇಸು ಸ್ವಾಮಿ ಗೆತ್ಸೆಮನೆ ಎದುರು ಅಲ್ಲೇನ್ ಮಾಡಿದ್ರು, ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದ್ರು. ಏನ್ ಯಾತಕ್ಕೋಸ್ಕರ ಸ್ವಾಮಿ ಪ್ರಾರ್ಥನೆ ಮಾಡಿದ್ರು? ಆ ಓಲಿವ ಬೆಟ್ಟದಂತ ಗೆತ್ಸೆಮನೆ ತೋಟ ಯಾಕೆ ಹೋದ್ರು ಅಂದ್ರೆ, ಅಲ್ಲಿ ಹೇಳ್ತಾರೆ ಯೇಸು, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಯಾರ ಹತ್ರ ಹೇಳ್ಕೋಬೇಕು? ದೇವರು ಮನುಷ್ಯಾವತಾರವನ್ನು ತಾಳಿ ಲೋಕಕ್ಕೆ ಬಂದಂತ ಯೇಸು, ಮನುಷ್ಯನಾಗಿ ನಮ್ಮ ಆಗಿ ಇದ್ದಂತ ದೇವರು ಶಿಲುಬೆಗೆ ಮಟ್ಟ ಮಧ್ಯಾಹ್ನ 3 ಗಂಟೆಯಲ್ಲಿ ಎಷ್ಟೋ ಹಿಂಸೆಗಳು ಅನುಭವಿಸಿ ಹೋಗ್ಬೇಕಂತ ಯೇಸು ತನಗೆ ಗೊತ್ತು. ಈಗ ಆ ಬಾಧೆ ಯಾರು ಬಯಸ್ಕೊಂತಾರೆ? ಆ ಕಷ್ಟವನ್ನು ಯಾರು ಸಹಿಸ್ಕೊಂತಾರೆ? ಯಾರು ಯೇಸು ಸ್ವಾಮಿ ಕಷ್ಟವನ್ನು ಇನ್ನೊಬ್ರು ಸಹಿಸ್ಕೊಂಡು ಮಾಡೋಕ್ಕಾಗಲ್ಲ. ಯೇಸುವಿನ ತರ ಇನ್ನೊಬ್ಬರು ಶಿಲುಬೆಯಲ್ಲಿ ಸಾಯಕ್ಕೆ ಆಗೋದಿಲ್ಲ. ಯೇಸು ಕ್ರಿಸ್ತನ ತರ ಇನ್ನೊಬ್ಬರ ಜೀವನದಲ್ಲಿ ಅದ್ಭುತ ಹುಟ್ಟು ಬರೋದಕ್ಕೆ ಸಾಧ್ಯವಿಲ್ಲ. ಆತನು ಲೋಕದ ಸೃಷ್ಟಿಕರ್ತನು. ಈ ಲೋಕದ ಆಶ್ಚರ್ಯಕರವಾದಂತ ಬೆಳಕನಲ್ಲಿ ಆತನು ಈ ಲೋಕಕ್ಕೆ ಬಂದ. ಆತನು ಮಾಡಿದೆಲ್ಲ ಯೇಸು ಅದ್ಭುತ ಕಾರ್ಯಗಳೇ. ಯೇಸುವಿನಾಗಿ ಯಾರು ಪವಿತ್ರವಾದ ಸೃಷ್ಟಿ ಹುಟ್ಟುವುದರಲ್ಲಿ ಈ ಲೋಕದಲ್ಲಿ ಯಾರು ಇಲ್ಲಿವರೆಗೂ ಇಲ್ಲ. ಯೇಸು ಕ್ರಿಸ್ತನಾಗೆ ಯಾರೂ ಸಹ
ಆ ಶಿಲುಬೆ ಮೇಲೆ ಆ ಭಯಂಕರವಾದಂತ ಮುಳ್ಳಿನ ಕಿರೀಟನ್ನು ಹಾಕೊಂಡು ಆ ಪಕ್ಕೆಯಲ್ಲಿ ತಿಳಿಸ್ಕೊಂಡು ಅಷ್ಟು ಹಿಂಸೆಯನ್ನು ಅನುಭವಿಸಿ ಸಾಯುವಂತರು ಇಲ್ಲಿವರೆಗೂ ಯಾರನ್ನೂ ಸತ್ತಿಲ್ಲ. ದೇವರ ಮಕ್ಕಳೇ, ಅದಕ್ಕೋಸ್ಕರ ಸ್ವಾಮಿ ಆ ಬಾಧೆ ತಡ್ಕೊಳ್ಳಾರ್ದೆ, ಆ ಕಷ್ಟವನ್ನು ತಡ್ಕೊಳ್ಳಾರ್ದೆ ಶಿಷ್ಯರನ್ನ ಕರ್ಕೊಂಡೋಗಿ ನನ್ನ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಹೆಚ್ಚಳವಾಗಿ ಪ್ರಾರ್ಥನೆ ಮಾಡಿ. ಶಿಷ್ಯರ ಹತ್ರ ಏನ್ ಕೇಳಿದ್ರು? ಪ್ರಾರ್ಥನೆ ಮಾಡಿ, ಅಪ್ಪ ನನ್ನ ಕಷ್ಟ ನಿಮ್ಗೆ ಆಗ್ತೀನಿ ಅಂತ ಹೇಳಿ, ನಾನು ಶಿವಲ್ಲಿ ಸಾಯ್ತಾ ಇದ್ದೇನೆ, ನೀವು ಅಯ್ಯೋ ನನ್ನ ಸಂಸ್ಥೆ ಬಂದು ಸಾಯ್ದ ಅಂತ ಹೇಳಿಲ್ಲ. ಇಲ್ಲಿ ನಮ್ಮ ದೇಶ ಹೆಂಗಿದೆ ಅಂದ್ರೆ, ಒಬ್ರು ಚೆನ್ನಾಗಿ ಮೇಲೆ ಹೋಗ್ತಾ ಇದ್ರೆ ಅವ್ರನ್ನ ಕೆಳಗೆ ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಏನ್ ಮಾಡ್ತಾರೆ? ನಮ್ಮ ಪ್ರಪಂಚ, ನಮ್ಮ ದೇಶ, ಭಾರತ ದೇಶ ಹೆಂಗೆ ಅಂದ್ರೆ, ಒಬ್ಬ ಚೆನ್ನಾಗಿ ಬೆಳೀತಾ ಇರ್ತಾರ ಅನ್ಕೋ, ಓಹೋ ಇವ್ರು ನೆನಪ ಚೆನ್ನಾಗಿ ಬೆಳೀತಾ ಇದಾರೆ, ಇವ್ರ ಕುಟುಂಬ ಇವ್ರು ಇದ್ದಾರೆ, ಅವ್ರನ್ನ ಹೊಟ್ಟೆ ಕಿಚ್ಚಿಂದ ಕೆಳಗೆ ಬೀಳಿಸೋದಕ್ಕೆ ಏನು ಪ್ರಯತ್ನ ಪಡ್ತಾರೆ, ಹೊರತು ಮೇಲ್ ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಕಷ್ಟದಲ್ಲಿರೋನು ಅವನು ಕಷ್ಟದಲ್ಲೇ ಬರ್ಬೇಕು. ನಾನು ಸಾಯ್ತಾ ಇದ್ದೀನಿ, ನನ್ನ ಪಕ್ಕದ ಮನೆಯವರು ಸಾಯ್ಬೇಕು, ನಾನು ಬಾಧೆ ಪಡ್ತಿದ್ದೀನಿ, ನನ್ನ ಪಕ್ಕದ ಮನೆಯವರು ಬಾಧೆ ಪಡ್ಬೇಕು ಅನ್ನೋ ಜನ ಈ ನಮ್ಮ ದೇಶದಲ್ಲಿ, ಈ ನಮ್ಮ ದೇಶ ಹಂಗಿದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಆ ರೀತಿ ಉಪಯೋಗಿಸ್ಕೊಂಡಿಲ್ಲ. ಅವ್ರು ಕೇಳಿದಿಷ್ಟೇ, ನನಗೆ ಸಾಯುವಷ್ಟು ದುಃಖ ಆಗಿದೆ, ಒಂದು ಸ್ವಲ್ಪ ನನಗೋಸ್ಕರ ಪ್ರಾರ್ಥನೆ ಮಾಡಿ.